ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಎಲ್ಲರಿಗೂ ಇಷ್ಟ ಆಗುವಂಥ ಸಾಮಾನ್ಯಕ್ಕೆ ಸಾಯಂಕಾಲದ ತಿನಿಸಾದ ಗೋಬಿ ಮಂಚೂರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ನೋಡಿ, ಒಂದು ಗೋಬಿ ಇಟ್ಕೊಂಡಿದ್ದೀನಿ. ಹೀಗೆ ಇದ್ರ ಹೂಗಳನ್ನೆಲ್ಲ ತೆಕ್ಕೊಂಡ್ಬಿಟ್ಟು ಬಿಸಿನೀರಲ್ಲೇ ಸ್ವಲ್ಪ ಹೊತ್ತು ಉಪ್ಪಾಕಿ ಇಟ್ಕೊಳ್ಳೋಣ. ಬಿಸಿನೀರಲ್ಲಿ ಅದ್ರಲ್ಲಿ ಇಟ್ಕೊಬೋದು, ಇಲ್ಲ ತಣ್ಣೀರಲ್ಲಿ ಉಪ್ಪಾಕಿ ಇಟ್ಕೊಂಡು ಅನಂತರ ನೀವು ಸ್ವಲ್ಪ ನೀರಲ್ಲಿ 1 ನಿಮಿಷ ಕುದಿಸಿ ತೆಗೆದಿಟ್ಕೋಬೋದು. ಒಂದು ಗೋಬಿಯಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಇಟ್ಕೊಂಡಿದ್ದೀನಿ. ಉಳಿದಿದ್ದನ್ನು ಹಾಗೆ ತೆಗೆದಿಟ್ಕೊಂಡಿದ್ದೀನಿ. ನಾನು ಬಿಟ್ಕೊಂಡಿದ್ದೀನಿ ಒಂದು 3 ಹೂವು. ಉಳಿದಿದ್ದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೀಗ ಬಿಸಿನೀರು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಈಗ ಈ ಗೋಬಿ ಮುಳುಗೋಷ್ಟು ನೀರು ಹಾಕ್ಕೋಬೇಕು. ಬಿಸಿ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ಟ್ರೈನ್ ಮಾಡ್ಕೊಳ್ಳಿ. ನೀವು ಒಳ್ಳೆ ಕುದಿಯೋ ನೀರಲ್ಲಿ ಕಾಲಿಫ್ಲವರನ್ನು ಒಂಚೂರು ಸೋಕ್ ಮಾಡಿ ಇಟ್ಕೊಬೋದು. ಒಂದು 15-20 ನಿಮಿಷ ಬಿಟ್ಬಿಟ್ಟು ಆಮೇಲೆ ಈ ಥರ ಸೋಸ್ಕೊಳ್ಳಿ. ಇಲ್ಲಾಂದರೆ ಒಂದು ಸಲ ನೀರಲ್ಲಿ ಕುದಿಸ್ಕೊಂಡ್ಬಿಟ್ಟು ಕೂಡ ಈ ಥರ ಮಾಡ್ಬೋದು. ಒಂದು ಕುದಿ ಬಂದರೆ ಸಾಕು. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ನಾವು ನೀರಲ್ಲಿ ನೆನೆಸುವಾಗ ಉಪ್ಪು ಹಾಕಿರ್ತೀವಲ್ಲ, ಅದರಿಂದ ಸ್ವಲ್ಪ ಉಪ್ಪು ಸಾಕು. ಒಂದು ಅರ್ಧ ಸ್ಪೂನು ಖಾರ ಪುಡಿ, 1/4 ಸ್ಪೂನು ಪೆಪ್ಪರ್ ಪೌಡ್ರು, ಒಂಚೂರು ಫ್ಲೇವರಿಗೆ ಮಾತ್ರ, 2 ಸ್ಪೂನು ಮೈದಾ ಹಿಟ್ಟು, 2 ಸ್ಪೂನು ಜೋಳದ ಹಿಟ್ಟು ಅಥವಾ ಕಾರ್ನ್ಫ್ಲವರು, ಇಷ್ಟನ್ನು ಸೇರಿಸಿ ಈಗ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೈಯಿಂದಲೇ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಎಲ್ಲ ಮಿಕ್ಸಪ್ ಆಗೋ ಥರ. ನೋಡಿ, ಈ ಥರ ಕಲಿಸ್ಕೊಂಡ್ಬಿಟ್ಟು ಒಂದು 10-15 ನಿಮಿಷ ಬಿಟ್ಬಿಡಿ. ಹಾಗೆಯೇ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡೋಣ. ನೋಡಿ, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಈಗ ಒಂದೊಂದೇ ಗೋಬಿ ಹೂಗಳನ್ನು ಹಾಕ್ಕೊಳ್ಳೋಣ. ನೋಡಿ, ಎಲ್ಲ ಕಾಯ್ದಿದೆ, ತೆಕ್ಕೊತಾ ಇದ್ದೀನಿ. ಈಗ 2ನೇ ಟ್ರಿಪ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಕಾದಿದೆ, ತೆಕ್ಕೊಳ್ಳೋಣ. ಈಗ ಬಾಣಲೆಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಒಗ್ಗರಣೆ ಬೇಕಾದಷ್ಟು ಎಣ್ಣೆ ಕಾದ್ಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ 1 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡುವಾಗ ಹಚ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ಸಣ್ಣ ತುಂಡು ಕ್ಯಾಪ್ಸಿಕಮ್ ಹಚ್ಕೊಂಡಿದ್ದೆ, ಅದನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಕ್ಕೆ ಬಿಟ್ಬಿಡಿ ಒಂದು 2 ನಿಮಿಷ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ವಿನೆಗರ್ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಯಾ ಸಾಸು ಸ್ವಲ್ಪನೇ ಹಾಕ್ಕೋಬೇಕಾಗುತ್ತೆ. ಈ ಥರ ಸಾಸ್ ಹಾಕಿ ಮಾಡುವ ಯಾವುದೇ ಸ್ನ್ಯಾಕು ಅಥವಾ ರೆಸಿಪಿಗಳಿಗೆ ಸೋಯಾ ಸಾಸು ಸ್ವಲ್ಪನೇ ಹಾಕ್ಕೊಳ್ಳಿ. ತುಂಬ ಹುಳಿ ಇರುತ್ತಲ್ಲ, ಹುಳಿ ಆಗಿಬಿಡುತ್ತೆ. 2 ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕ್ಬಿಡ್ತಾ ಇದ್ದೀನಿ. ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಸಾಸ್. ಒಂದು 1/4 ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ಒಂದು ಕುದಿ ಬರಲಿ. ಇಲ್ಲಿ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು.
ನೋಡಿ ಕುದೀತಾ ಇದೆ ಗ್ರೇವಿ. ಈಗ ಕಲಿಸ್ಕೊಂಡಿರೋ ಕಾರ್ನ್ಫ್ಲೋರ್ ವಾಟರ್ನ ಹಾಕೊಳ್ಳೋಣ. ಈಗ ಉಪ್ಪು ಸಾಕ ನೋಡ್ಕೊಂಡ್ಬಿಟ್ಟು ಬೇಕಾದರೂ ಉಪ್ಪು ಹಾಕ್ಕೊಳ್ಳಿ. ಯಾಕಂದ್ರೆ ಸಾಸಲ್ಲೇ ಉಪ್ಪೆಲ್ಲ ಇರುತ್ತಲ್ವ, ಹಾಗಾಗಿ ಗೋಬಿಯಲ್ಲೂ ಉಪ್ಪಿದೆ, ಹಾಗಾಗಿ ಬೇಕಾದ್ರೂ ಉಪ್ಪು ಹಾಕ್ಕೋಬೋದು. ಗೋಬಿ ಹಾಕ್ಕೊಳ್ಳೋಣ ಇದಕ್ಕೆ. ಆಮೇಲೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಲೀವ್ಸನ್ನು ಹಾಕ್ಕೊಳ್ಳೋಣ. ನನ್ನ ಗಿಡದಲ್ಲಿ ಇಷ್ಟೇ ಸಿಕ್ಕಿತ್ತು, ಹಾಗಾಗಿ ಅಷ್ಟೇ ಹಾಕ್ತಾ ಇದ್ದೀನಿ. ಮಗಚ್ಕೊಳ್ಳೋಣ. ನೋಡಿ, ಗೋಬಿ ಮಂಚೂರಿ ಮಾಡೋ ವಿಧಾನ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಆದ್ರೂ ಒಬ್ಬೊಬ್ಬರು ಮಾಡೋದು ಒಂದೊಂದು ಥರ ಇರುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಇಂಗ್ರೀಡಿಯೆಂಟ್ಸು. ತುಂಬ ಜನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಏನು ಮೇಲೆ ಹಾಕಲ್ಲ, ನಾನು ಸ್ವಲ್ಪ ಟೇಸ್ಟಿಗಿರಲಿ ಅಂತ ಹಾಕ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು. ಬಾಯ್ ಬಾಯ್.